ಹಾಯ್ ಗೈಸ್, ಇವತ್ತಿನ ನಮ್ಮ ವಿಡಿಯೋ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ ಮಿನಿ ವ್ಲಾಗ್ಸಿಂದ. ತಿಂಡಿನಲ್ಲಿ ಅವಲಕ್ಕಿ ಚಿತ್ರಾನ್ನ ತಿಂದು. ಇಂಗ್ರೀಡಿಯೆಂಟ್ಸಲ್ಲಿ ನನಗೆ ಕಡಲೆಬೀಜ ತುಂಬ ಇಷ್ಟ, ಅದು ಚೆನ್ನಾಗಿತ್ತು. ಎಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಾಯಿತು. ಅವಲಕ್ಕಿ ಚಿತ್ರಾನ್ನ ನಾನು ನನ್ನ ವೈಫ್ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂದು. ಚೆನ್ನಾಗಿತ್ತು ಅಂತ ಹೇಳಿದೆ ನಾನು. ನೆಕ್ಸ್ಟು ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ವಯಾ ಸಿಲ್ಕ್ ಬೋಟ್ ಟು ಬನಶಂಕರಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಟ್ರಾಫಿಕ್ ಏನು ಕಡಿಮೆನೇ ಇತ್ತು, ಏನೋ ಪ್ರಾಬ್ಲಮ್ ಏನಿಲ್ಲ. ರೋಡ್ ಫುಲ್ಲು ಕ್ಲಿಯರ್ ಐತೆ, ನೀವು ನೋಡ್ಬೋದು. ನಾವು ಹೋಗ್ತಾ ದಾರಿನಲ್ಲಿ ಹಾಗೆ ವಿಡಿಯೋ ಮಾಡ್ದೋ. ಫೈನಲಿ ಬನಶಂಕರಿ ಟೆಂಪಲ್ನ ರೀಚ್ ಆದೋ. ಟ್ರಾಫಿಕ್ ಯಾಕೆ ಕಡಿಮೆ ಇತ್ತು, ದೇವಸ್ಥಾನದಲ್ಲಿ ಹಾಗೆ ಜನನೂ ಕಡಿಮೆ ಇದ್ದರು. ಕೆಲವೊಂದು ಸಲ ತುಂಬ ರಶ್ ಇರುತ್ತೆ ಈ ಜಾಗದಲ್ಲೆಲ್ಲ ಬರಬೇಕಂದ್ರೆ. ಬಟ್ ಇವತ್ತು ಏನೋ ತುಂಬ ಜನ ಕಡಿಮೆ ಇದ್ದರು. ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು. ನೀವು ನೋಡ್ತಾ ಇರ್ಬೋದು, ಜನ ತುಂಬ ಕಡಿಮೆ ಇರೋದು. ಇಲ್ಲಿ ಜನ ಕಡಿಮೆ ಇರೋದರಿಂದ ನಾವು ದೇವ್ರನ್ನ ಎರಡೆರಡು ಸಲ ದರ್ಶನ ಮಾಡ್ದೋ. ಕ್ಯೂ ಅಲ್ಲಿ ನಿಂತಿದ್ದೀವಿ, ನೋಡ್ಬೋದು ಜನ ಸಾಗರ ತುಂಬಿ ಹರಿತಾ ಇದೆ. ಅದಕ್ಕೋಸ್ಕರ ಇದು ದೇವ್ರ ದರ್ಶನ ಆಯಿತು ನೋಡಿ. ಅಲ್ಲಿ ಒಳಗಡೆ ಎಲ್ಲ ದೇವ್ರದ್ದು ಶೂಟ್ ಮಾಡೋಂಗಿಲ್ಲ, ಆದರೂ ನಾನು ಹೊರಗಡೆಯಿಂದ ಝೂಮ್ ಮಾಡಿ ತೆಗೆದಿದ್ದೀನಿ. ಇದೇ ದೇವಸ್ಥಾನದಲ್ಲಿ ಜನ ಮನಸ್ಸಲ್ಲಿ ಏನೋ ಇಟ್ಕೊಂಡು ಅದು ನೆರವೇರುತ್ತೆ ಅಂತ ಇಲ್ಲಿ ಕಲ್ ಮೇಲೆ ಕೈ ಇಟ್ಟು ದೇವಿನ ಪ್ರಾರ್ಥನೆ ಮಾಡಿಕೊಂಡ್ರೆ ಎರಡೂ ಕೈ ಬೆರಳುಗಳು ಕೂಡುತ್ತೆ ಒಂದೇ ಹತ್ರ. ಅದನ್ನು ಜನ ಚೆಕ್ ಮಾಡ್ಕೋತಿದ್ದಾರೆ. ಇದು ಇಲ್ಲಿ ಸ್ಪೆಷಾಲಿಟಿ. ಬನಶಂಕರಿ ದೇವಿಗೆ 3 ವಾರ ನಿಂಬೆಹಣ್ಣು ಆರತಿ ಎತ್ತಿದ್ರೆ ಆವಾಗಲೂ ಕೂಡ ಮನಸ್ಸಲ್ಲಿರೋದು ನೆರವೇರುತ್ತೆ ಅಂತ ಇನ್ನೊಂದು ವಾಡಿಕೆ ಇದೆ. ಹೋಟೆಲ್ ಹೋಗಿ ಕಾಜು ಕರಿ ಗ್ರೇವಿ ತಗೊಂಡು 2 ಕೈಂಡ್ ಆಫ್ ರೋಟಿ ತಿಂದ್ಕೊಂಡು ಮತ್ತೆ ಮನೆಗೆ ಹೋಗಬೇಕಾದ್ರೆ ಹೊಸ ರೋಡ್ ಮಾಡಿದ್ದಾರೆ, ಬನಶಂಕರಿ ಟು ಸಿಲ್ಕ್ ಬೋರ್ಡು. ಈ ರೋಡಲ್ಲಿ ಇದೊಂಥರ ಗೇಮ್ ಚೇಂಜರ್ ಇದ್ದಂಗೆ. ಟ್ರಾಫಿಕ್ನ ಬೇಗ ಸ್ಕಿಪ್ ಮಾಡಿ ಜಸ್ಟ್ 30 ಮಿನಿಟಲ್ಲಿ ನಮ್ಮ ಮನೆಗೆ ಬಂದೋ. ಥ್ಯಾಂಕ್ ಯು, ಬಾಯ್.